DVG దేవుడు ಸರ್ ವಿಶ್ವೇಶ್ವರಯ್ಯ ಮನೆ ಮಾತು ತೆಲುಗು ಕನ್ನಡ ಅಲ್ಲ. KS ನಿಸಾರ್ ಅಹಮದ್ ಶಿಶುನಾಳ ಶರೀಫಾ ಮನೆ ಮಾತು ಉರ್ದು ಕನ್ನಡ ಅಲ್ಲ. ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಮನೆ ಮಾತು ಕೊಂಕಣಿ ಕನ್ನಡ ಅಲ್ಲ. ಮಂಜೇಶ್ವರ ಕೈಯಾರ ಕಿಂಜೇಂದ್ರ ಮನೆ ಮಾತು ತುಳು ಕನ್ನಡ ಅಲ್ಲ. ಇದರ ಅರ್ಥ ಏನು? ಕನ್ನಡದ ಸೇವೆ ಮಾಡಲಿಕ್ಕೆ, ಕನ್ನಡವನ್ನು ಪ್ರೀತಿಸಲು ಮಾತೃಭಾಷೆ ಕನ್ನಡವೇ ಆಗಬೇಕಾಗಿಲ್ಲ, ಹೃದಯದ ಭಾಷೆ ಕನ್ನಡವಾಗಿದ್ರೆ ಸಾಕು ಅದು ತೋರಿಸಿಕೊಡ್ತಾರೆ. ಆಲ್ ಫಿಗರ್ಸ್ ಯು ಶುಡ್ ನೋ. ಹಾಗೆ ನೋಡಿದ್ರೆ ಕನ್ನಡಕ್ಕೆ ಸೇವೆ ಮಾಡಿದವರೆಲ್ಲ ಕನ್ನಡ ಪ್ರೊಫೆಸರ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ BM Sri, he was an English professor. ಯೋಗ ಅಂತಮೂರ್ತಿ ವಾಸ್ ಎ ಇಂಗ್ಲಿಷ್ ಪ್ರೊಫೆಸರ್, ಬಟ್ ಕನ್ನಡಕ್ಕೆ ಸೇವೆ ಮಾಡಿ. ಅದಕ್ಕೋಸ್ಕರ ಯಾರು ಬೇಕಾದ್ರೆ ಕನ್ನಡ ಸೇವೆ ಮಾಡಬಹುದು. ನಾಲ್ಕನೇದು ಬಹಳ ಇಂಪಾರ್ಟೆಂಟ್. ಎವ್ರಿ ಸ್ಟೂಡೆಂಟ್ ಶುಡ್ ಲಿಸನ್ ಟು ದಿಸ್ ಒನ್. ಐ ವಿಲ್ ಆಸ್ಕ್ ಸಮ್ ಕ್ವಶನ್ಸ್ ಅಟ್ ದ ಎಂಡ್ ಆಫ್ ದ ಲೆಕ್ಚರ್. ಕನ್ನಡ ರಾಜ್ಯೋತ್ಸವ ಹೇಗೆ ಆಚರಿಸಬೇಕು? ಬರೀ ಬಾವುಟಗಳನ್ನು ಹಾರಿಸುವುದರಿಂದ, ಇಲ್ಲವೇ ಶಾಲೆಗಳನ್ನು ಹಾಕಿಕೊಳ್ಳುವುದರಿಂದ, ಕೆಟ್ಟದಾಗಿ ಕನ್ನಡ ಹಾಡುಗಳನ್ನು ಹಾಡುವುದರಿಂದ, ಕೆಟ್ಟದಾಗಿ ಕುಣಿಯುವುದರಿಂದ ಮಾತ್ರ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದಂತೆ ಆಗುವುದಿಲ್ಲ. ಕನ್ನಡ ರಾಜ್ಯೋತ್ಸವ ಆಚರಿಸುವ ಅತ್ಯುತ್ತಮ ವಿಧಾನವೆಂದರೆ ಈ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಸಂದರ್ಭದಂದು ನಾವೆಲ್ಲರೂ ಕನ್ನಡಿಗರು, ಕನ್ನಡೇತರರು ಕೂಡ ನಾವೊಂದು 10 ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕು. 10 ಸಂಕಲ್ಪ, ಅದನ್ನು ಹೇಳ್ತೇನೆ, ಬಹಳ ಸುಂದರವಾಗಿದೆ. ನಂಬರ್ 1, ನಮ್ಮ ನಾಡಿನ ಬಗ್ಗೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಭಾಷೆ, ನಮ್ಮ ಗಡಿ, ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಕನ್ನಡಿಗರಿಗೆ ತುಂಬು ಅಭಿಮಾನ ಇರಬೇಕು, ಹೆಮ್ಮೆ ಇರಬೇಕು, ಗೌರವ ಇರಬೇಕು, ಪ್ರೀತಿ ಇರಬೇಕು. ಎಂತಹ ನಾಡು! ಭೌಗೋಳಿಕವಾಗಿ ಯಾವ ನಾಡಿನಲ್ಲಿ ಅರಳದ ಹೂವಿಲ್ಲವೋ, ಬೆಳೆಯದ ಬೆಳೆ ಇಲ್ಲವೋ, ಆಗದ ಫಲ ಇಲ್ಲವೋ ಅಂತಹ ಫಲವತ್ತಾದ ಮಣ್ಣಿನಿಂದಲೂ, ಕಣ್ಸೆಳೆಯುವ ಕರಾವಳಿಯಿಂದಲೂ, ಕೆಲವು ರಾಜ್ಯಗಳಿಗೆ ಕರಾವಳಿಗಳೇ ಇಲ್ಲ. ಮಧ್ಯಪ್ರದೇಶದ ಅವರು ಸಮುದ್ರನೇ ನೋಡಿಲ್ಲ ಕೆಲವರು. ಆ ಕರಾವಳಿಯಿಂದಲೂ, ಮನ ಮೋಹಿಸುವ ಮಲೆನಾಡಿನಿಂದಲೂ, ಹಿತಕರವಾದ ಹವಾಮಾನದಿಂದಲೂ, ತುಂಬಿ ಹರಿಯುವ ನಾಲೆಗಳಿಂದಲೂ, ಬೆಟ್ಟ ಬಯಲುಗಳಿಂದಲೂ ಕೂಡ ತೋಟ ತೋಪಗಳಿಂದ ಕಂಡಿಸುವ ಅಂದದ ಚಂದದ ಸೊಬಗಿನ ನಾಡು, ಬೆಳಗಿನ ನೀಡು ನಮ್ಮ ಚೆಲ್ಲುವ ಕನ್ನಡ ನಾಡು. ಒಂದು ಅಹಂಕಾರದ ಮಾತಲ್ಲ, ಅಭಿಮಾನದ ಮಾತು, ಒಂದು ಸೊಕ್ಕಿನ ಮಾತಲ್ಲ, ಸಂತೋಷದ ಮಾತು, ಒಂದು ಗತ್ತಿನ ಮಾತಲ್ಲ, ಗಮ್ಮತ್ತಿನ ಮಾತು. ಅದೇನೆಂದರೆ ಪಾಕಶಾಸ್ತ್ರದ ಹಿಡಿದು ಜ್ಯೋತಿಷ್ಯ ಶಾಸ್ತ್ರದವರೆಗೆ, ಭೌಗೋಳಿಕ ವ್ಯಾಪ್ತಿಯಿಂದ ಹಿಡಿದು ಬಾಹ್ಯಾಕಾಶದವರೆಗೆ, ತಂತ್ರಜ್ಞಾನ, ಹಾಗೆ ಸಂಗೀತ, ಸಾಹಿತ್ಯ, ಕಲಾ ಪ್ರಾಕಾರಗಳಲ್ಲಿ ಹೆಸರು ಮಾಡಿದವರು ಕನ್ನಡಿಗರು, ಹೆಸರುವಾಸಿಯಾಗಿದ್ದು ಕರ್ನಾಟಕ. ಉದಾಹರಣೆಗೆ ಕನ್ನಡ ಸಾಹಿತ್ಯ 2000 ವರ್ಷಗಳ ಇತಿಹಾಸವುಳ್ಳಂಥ ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ. 2 ಸರಸ್ವತಿ ಸನ್ಮಾನ ಪ್ರಶಸ್ತಿಗಳು ಕನ್ನಡಕ್ಕೆ, 3 ರಾಷ್ಟ್ರಕವಿ ಪ್ರಶಸ್ತಿಗಳು ಕನ್ನಡಕ್ಕೆ, 4 ಭಾರತ ರತ್ನಗಳು ಕನ್ನಡಕ್ಕೆ. ಯಾರಿಗಮ್ಮ 4 ಭಾರತ ಬಂದಿದ್ದು? ಎನಿಬಡಿ? 4 ಭಾರತ ರತ್ನ. ಇನ್ನು ಭಾರತ ರತ್ನ ಲಾಸ್ಟ್ ಗರ್ಲ್ ನೀನೆ ಭಾರತ ರತ್ನ ಇಸ್ ದ ಬಿಗ್ಗೆಸ್ಟ್ ಆರ್ಡರ್. 4 ಬಂತು. ಯಾರು ಹೇಳಮ್ಮ? 1 ಅಗ್ರೀಡ್. ಇನ್ನು 3 ಯಾರು? ಅದು ಗೊತ್ತಿಲ್ಲ. ಸಬ್ಜೆಕ್ಟ್ ನಾಲೆಜ್ ಇಸ್ ಡಿಫರೆಂಟ್ ದನ್ ದ ಜನರಲ್ ನಾಲೆಜ್. ಅಧ್ಯಯನ ಜ್ಞಾನ ಬೇರೆ, ಅನುಭವ ಜ್ಞಾನ ಬೇರೆ. ಇದು ಬಹಳ ಮುಖ್ಯ ಅಲ್ಲ. ನನ್ನ ಕರ್ನಾಟಕಕ್ಕೆ 4 ಭಾರತ ರತ್ನ ನನ್ಗೆ ಗೊತ್ತಿರ್ಬೇಕಲ್ಲ. ನೆಕ್ಸ್ಟ್ ಗರ್ಲ್ ಗೊತ್ತಿಲ್ಲ. ನೆಕ್ಸ್ಟ್ ಗರ್ಲ್ ನೋ ನೋ ನೋ. This is what the pity. The pity is here. All right. ನಾನು ಹೇಳ್ತೇನೆ 4 ಬಂದಿತ್ತು. ಫಸ್ಟ್ ಇದು ಸರ್ CV ರಾಮನ್ಗೆ ಬಂದಿದ್ದು, ಸರ್ CV ರಾಮನ್. ಆಮೇಲೆ ಬಂದಿದ್ದು ಸರ್ ವಿಶ್ವೇಶ್ವರಯ್ಯ. ಸರ್ ವಿಶ್ವೇಶ್ವರಯ್ಯ, ಯು ಮಸ್ಟ್ ರಿಮೆಂಬರ್ ಫಾರ್ ಹಿಮ್ ಫಾರ್ ಎವರ್. ಓದಲಿಕ್ಕೆ ಬೀದಿ ದೀಪದಲ್ಲಿ ಓದಿದ್ರು ಅವರು. ಮನೆಯೊಳಗೆ ದೀಪ ಇಲ್ಲ, ಬಡತನ. ನಾನು ಅವ್ರ ಮನೆಗೆ ಹೋಗಿದ್ದೇನೆ. ಆಗ ಅಮ್ಮ ಕರೆದು ಹೇಳಿದ್ರು, ಮಗ ನೀನು ಬೀದಿ ದೀಪದಲ್ಲಿ ಓದಿದೆ, ಕನ್ನಡದ ಮಕ್ಕಳನ್ನು ಬೀದಿ ದೀಪದಲ್ಲಿ ಓದು ಹಾಗೆ ಮಾಡಬೇಡ ಅಂತ ಹೇಳಿ ಕರ್ನಾಟಕಕ್ಕೆ ಅವರು ವಿದ್ಯುತ್ ಶಕ್ತಿಯನ್ನು ಕೊಟ್ಟಂತಹ ಪ್ರಪ್ರಥಮ ಇಂಜಿನಿಯರ್ ಸರ್ ವಿಶ್ವೇಶ್ವರಯ್ಯ. ಸರ್ CV ರಾಮನ್, ಸರ್ ವಿಶ್ವೇಶ್ವರಯ್ಯ, CNR ರಾವ್. ಅವರಿಗೆ 36 ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, 36 ಯೂನಿವರ್ಸಿಟೀಸ್ ಹ್ಯಾವ್ ಗಿವನ್ ಆನರರಿ ಡಾಕ್ಟರೇಟ್. ನನಗೆ ಬಂದಿದ್ದು 1, ಅವರಿಗೆ 36 ಬಂತು. ಸರ್ಸಿಯರ್ ಅವ್ರ ಜೊತೆ ಹಂಚಿಕೊಳ್ಳೋ ಯೋಗ ಬಂತು ನನಗೆ. ಈವನ್ ಟುಡೇ ಈಸ್ ದೇರ್. ನೆನ್ನೆ ಕೂಡ ಅವರಿಗೆ ಪ್ರಶಸ್ತಿ ಬಂತು. CNR ರಾವ್. 4ನೇದು ಬಂದಿದ್ದು ಪಂಡಿತ್ ಬಿಭೀಷಣ್ ಜೋಶಿ. ಈ 4 ಜನರಿಗೆ ಸರ್ ಭಾರತ ರತ್ನ ಪ್ರಶಸ್ತಿ ಬಂತು. 8 ಜನರಿಗೆ
ಜ್ಞಾನಪೀಠ ಪ್ರಶಸ್ತಿ ಬಂತು. ಅದು ಕೂಡ ಇಲ್ಲಿ ಗೊತ್ತಿರಬೇಕು, ನಾನು ಹೇಳಲಿಕ್ಕೆ ಹೋಗಲ್ಲ. 8 ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಬೇರೆ ಯಾವ ಭಾಷೆಗೆ ಸಿಗಲಿ. 60 ಕೋಟಿ ಹಿಂದಿಗರಿಗೆ ಸಿಕ್ಕಿದ್ದು 6, ನಮಗೆ 8 ಕೋಟಿ ಬಂದಿದ್ದು 8 ಜ್ಞಾನಪೀಠ ಪ್ರಶಸ್ತಿ. ಕನ್ನಡ ಭಾಷೆ ಇದು. ಆಮೇಲೆ ಅದ್ಭುತ ಒಂದು ಹೇಳ್ತೇನೆ ಬಂಧುಗಳೇ, ಲೋಹಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ಚಿನ್ನ, ಅದು ಲಭ್ಯ ನಮ್ಮ ಕೋಲಾರದಲ್ಲಿ. ವೃಕ್ಷಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ಶ್ರೀಗಂಧ, ಅದು ನಮ್ಮ ಮೈಸೂರಲ್ಲಿ. ನದಿಗಳಲ್ಲಿ ಬಹಳ ಪವಿತ್ರವಾಗಿದ್ದು ಕಾವೇರಿ ನದಿ, ಅದು ಉಗಮ ನಮ್ಮ ಭಾಗಮಂಡಲದಲ್ಲಿ, ತಲಕಾವೇರಿಯಲ್ಲಿ. ಅದೇ ರೀತಿಯಲ್ಲಿ ಹೂಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹೂ ಮಲ್ಲಿಗೆ ಹೂ. ಬೆಂಗಳೂರು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ದುಂಡು ಮಲ್ಲಿಗೆ, ಚೆಂಡು ಮಲ್ಲಿಗೆ, ಕಾಡು ಮಲ್ಲಿಗೆ, ಸಣ್ಣ ಮಲ್ಲಿಗೆ, ಏನೇನು ಮಲ್ಲಿಗೆ. ಆದರೆ ಈಗಿನ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಮಲ್ಲಿಗೆ ಕೇಳುವರು ಇಟ್ಟುಕೊಳ್ಳಲು ಎಲ್ಲಿಗೆ? ಎಲ್ಲಾ ದೇಶದ ರಾಜ್ಯಗಳ ಪೈಕಿ ನಾಡ ಧ್ವಜ ಹೊಂದಿರುವ ಏಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ ರಾಜ್ಯ. ಎಲ್ಲಾ ರಾಜ್ಯಗಳ ಪೈಕಿ ನಾಡ ಗೀತೆ ಹೊಂದಿರುವ ಏಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ ರಾಜ್ಯ. ರಾಜ್ಯೋತ್ಸವ ಆಚರಿಸುವ ಏಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ. ರಾಜ್ಯೋತ್ಸವ ಪ್ರಶ್ನೆಗಳನ್ನು ನೀಡುವ ಏಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ. ಆಮೇಲೆ 6 ಇತರೆ ರಾಜ್ಯಗಳನ್ನು ಗಡಿ ಪ್ರದೇಶವಾಗಿ ಹೊಂದಿರುವ ರಾಜ್ಯ ಅಂದರೆ ಅದು ಕರ್ನಾಟಕ. ಅದು ಗೊತ್ತಾ ನಿಮಗೆ? 6 ಗಡಿ ಪ್ರದೇಶಗಳು, ಅದು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, 6 ನಮ್ಮ ಸುತ್ತ ಇದೆ, ಎಲ್ಲ ರಾಜ್ಯಗಳಿಗೆ. ಆಮೇಲೆ ಕನ್ನಡದ ಸೊಗಸು, ಭಾಷೆ ಎಂಥ ಸುಂದರವಾದ ಭಾಷೆ. ಬೇಂದ್ರೆಯವರು ಯಾರೋ ಒಬ್ರು ಕೇಳಿದಂತೆ, ನಿಮಗೆ ಅಲ್ರಿ ನಿಮಗೆ ಕನ್ನಡ ಅಂದ್ರೆ ಬಹಳ ಚಲೋ ಅಲ್ರಿ, ಬಹಳ ಅಷ್ಟು ಚಲೋ ಯಾಕೆ? ಆಗ ಬೇಂದ್ರೆಯವರು ಕೊಟ್ಟ ಉತ್ತರ, ತಮ್ಮ ನನ್ನ ಶರೀರವೇ ಕನ್ನಡಮಯ ಅಂತಂದರು. ಅದು ಹ್ಯಾಂಗ್ರಿ? ಆಗ ಅವ್ರು ಬೇಂದ್ರೆಯವರು ಹೇಳ್ತಾರೆ, ನನ್ನ ಶರೀರದ ಹೆಚ್ಚಿನ ಅಂಗಾಂಗಗಳ ಹೆಸರು ಅದು ಕನ್ನಡದ ಕ ಶಬ್ದದಿಂದ ಆರಂಭವಾಗಿದೆ ಅಂತ ಅಂದರು. ಅದು ಹ್ಯಾಂಗ್ರಿ? ಆಗ ಹೇಳ್ತಾರೆ, ಕಪ್ಪು ಕೂದಲು, ಕಣ್ಣು, ಕಣ್ಣರೆಪ್ಪೆ, ಕಣ್ಣಗುಡ್ಡೆ, ಕೆನ್ನೆ, ಕಪೋಲ, ಕಿವಿ, ಕರ್ಣ, ಕಂಠ, ಕತ್ತು, ಕೊರಳು, ಕರುಳು, ಕೈ, ಕಾಲು, ಕೀಲು, ಎಲ್ಲ ಕನ್ನಡ ಶಬ್ದಗಳು. ಎಲ್ಲ ಬಿಟ್ಟು ನನ್ನ ಕನ್ನಡಕ, ನನ್ನ ಕೋಟು, ನನ್ನ ಕಚ್ಚೆ, ನನ್ನ ಕೆರೆ, ನನ್ನ ಕೋಲು ಎಲ್ಲವೂ ಕನ್ನಡ ಕಾಶಬ್ದ ಆರಂಭವಾಗಿದೆ ಅಂತ ಅಂದ್ರು. ಎಂಥ ಸುಂದರವಾದ ಕಲ್ಪನೆ. ಒಂದೇ ಶಬ್ದದಲ್ಲಿ 2 ಅರ್ಥ ಕೊಡಬಲ್ಲಂತ ತಾಕತ್ತು ಕನ್ನಡಕ್ಕೆ ಮಾತ್ರ. ನೋಡಿ, ನಮ್ಮ ದೇಶದಲ್ಲಿ ಜನರಿಗೆ ಎಷ್ಟು ಬಡತನ ಅಂದರೆ ಉಡಲು ಅರಿವೇ ಇಲ್ಲ. ಆದರೆ ಪಾಶ್ಚಾತ್ಯ ದೇಶದಲ್ಲಿ ಹೆಚ್ಚಿನವರಿಗೆ ಉಡಬೇಕೆಂಬ ಅರಿವೇ ಇಲ್ಲ. ಈ ಅರಿವು ಬೇರೆ, ಆ ಅರಿವು ಬೇರೆ. ನಿಮ್ಮಂಥ ಹುಡುಗರು ಯಾವ್ದು ಹುಡುಗಿಯರು ನೋಡಿ, ನಾನು ಮೊನ್ನೆ ಯಾವ್ದು ಕಾಲೇಜಿಗೆ ಹೋಗಿದ್ದೆ ಸರ್, ಯಾವ್ದು ಮ್ಯಾಗಝಿನ್ ಬಿಡುಗಡೆ, ಇವರು ಪತ್ರ ಕವನ ಬರೆದಿದ್ದಾರೆ, ಎಲ್ಲ ಪ್ರೇಮ ಕವನಗಳೇ, ಬೇರೆ ಇಲ್ವೇ ಇಲ್ಲ. ಪಾಪ ಓನಲ್ಲೇ, ನೀನು ಯಾಕೆ ಒಲ್ಲೆ, ನೀ ಮಾಡಿದೆ ಹಲ್ಲೆ, ನಿನ್ನೆದೆಯು ಕಲ್ಲೆ, ನೀ ಬೇಕು ನನ್ನ ಕೊಲ್ಲೆ, ನೀರಿಲ್ಲದಿದ್ದರೆ ನೀನು, ನೀರಿಲ್ಲದ ನಾನು ಕರೆಂಟ್ ಇಲ್ಲದ ಫ್ಯಾನ್, ನೀರಿಲ್ಲದ ನಾನು ಅದು ತಬ್ಬಲಿ. ಆಗ ನಾನು ಯಾರನ್ನ ತಬ್ಬಲಿ? ಈ ತಬ್ಬಲಿ ಬೇರೆ, ಆ ತಬ್ಬಲಿ ಬೇರೆ. ಅದು ಕನ್ನಡ ಸೊಗಸು. ಮತ್ತೆ ನೀವು ಬರೀತಾನೆ, ನೀನು ಬೆಲ್ಲ, ನಾನು ಇರುವೆ, ಈಗ ನೀನು ಎಲ್ಲಿ ಇರುವೆ? ಈ ಇರುವೆ ಬೇರೆ, ಆ ಇರುವೆ ಬೇರೆ. ನನ್ನ ಬಂದು ಯಾರೋ ಕೇಳಿ ಪುತ್ರ ನನಗೆ ಮದುವೆ ಆಗಿದೆ, ನಾನು ಸುಖವಾಗಿಲ್ಲ ಅಂತಂದರು. ನಾನು ಹೇಳಿದೆ, ನೋಡಿ, ತಾಳಿದವನು ಬಾಳಿಯಂತಿದೆ, ತಾಳಿ ಕಟ್ಟಿದವನು ಬಾಳಿಯಂತ ಎಲ್ಲಿದೆ? ಎಲ್ಲಿ ಕೂಡ ಇಲ್ಲ. ಹೀಗೆ ಯಾವುದೋ ಸನ್ಮಾನ ಸಮಾರಂಭಕ್ಕೆ ಮುದುಕರನ್ನು ಕರೆಸಿಬಿಟ್ಟು ಯಾರೋ ಒಬ್ಬರು ಒಂದಿಷ್ಟು ಬಾಳೆಹಣ್ಣು ಕೊಟ್ಟಿದ್ದಾರೆ, ಪಾಪ ಅವರಿಗೆ ಸನ್ಮಾನವಾಗಿ ಬಾಳೆಹಣ್ಣು. ಅವ್ರು ಹೇಳಿದ ಒಂದೇ ಒಂದು ಮಾತು, ಮುದುಕ, ನನ್ನ ಬಾಳೆ ಹಣ್ಣಾಗಿದೆ, ಮತ್ತೆ ಬಾಳೆಹಣ್ಣು ಯಾಕೆ? ಎಷ್ಟು ಸುಂದರವಾದ ಕಲ್ಪನೆ, ಕನ್ನಡ ಸೊಗಸು. ಅಂತರ ಅನ್ನವನ್ನು ಕೊಡುವಾಗ ಕೇಳು ನೀ, ಅದ ಬೇಯಿಸಿದ ನೀರು ನಿನ್ನ ದುಡಿಮೆ ಬೆವರಿ ಪರರ ಕಣ್ಣೀರೇ. ಡಿ.ವಿ.ಜಿ. ಕಡೆ ಕೇಳ್ತಾರೆ, ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತ್ಯನೊಲ್ಲೆಂಬ. ಪಾಪಿಯ ಹಣ ಪ್ರಾಯಶ್ಚಿತ್ತಂಗಲ್ಲದೆ ಸತ್ಪಾತ್ರರಿಗೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಳದ ಪಂಚಾಮೃತಕ್ಕೆ ಸಲ್ಲದಯ್ಯ. ಅದ್ಭುತವಾದ ಮಾತು. ಇವನಾರವನೆಂದು ಎಣಿಸದಿರಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದು ಎಣಿಸಯ್ಯ. ಇದಕ್ಕಿಂತ ದೊಡ್ಡ ಒಂದು ಕಲ್ಪನೆ ಯಾವ ಕವಿ ಮಾಡಿದ್ದಾರೆ? ಪ್ರಜಾಪ್ರಭುತ್ವದ ಪರಿಚಯವನ್ನು ಸಮಾಜಕ್ಕೆ ಮಾಡಿದವರು ಬಸವಣ್ಣನವರು, ಅವರು ಕನ್ನಡಿಗರು, ಇನ್ಯಾರು ಮಾಡಿಲ್ಲ. ಎಂಥ ಅದ್ಭುತ. ಹುಲ್ಲಾಗು ಬೆಟ್ಟದಡಿ ನನಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗ ದೀನ ದುರ್ಬಲನಿಗೆ, ಎಲ್ಲರೂ ಒಂದಾಗು ಮಂಕುತಿಮ್ಮ. ವಾಟ್ ಎ ವರ್ಡ್ ಲೈಫ್. ನಾವು ಎಲ್ಲ ನಮ್ದು ಬಹುಧರ್ಮೀಯ ದೇಶ, ಬಹು ಜಾತಿಗಳಿರುವ ದೇಶ, ಬಹು ಸಂಸ್ಕೃತಿ, ಎಲ್ಲರೂ ಒಂದಾಗು ಮಂಕುತಿಮ್ಮ ಹೇಳಿದವರು. ನಾನು ಸತ್ತ ಮೇಲೆ ಎನ್ನ ಬೂದಿಯ ಗಾಳಿಯಲ್ಲಿ ತೂರಿ ಬಿಡಿ,
ಒಬ್ಬ ಕನ್ನಡ ಕವಿ ಬರೀತಾರೆ, ಎನ್ನ ದೇಹದ ಬೂದಿಯ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಅದು ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರವಾಗಿ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಎಂಥ ಕಲ್ಪನೆ ಸರ್, ಎಂಥ ಕಲ್ಪನೆ! ಇಂಥ ನೂರಾರು ಕವನಗಳಿವೆ, ಹೇಳಲಿಕ್ಕೆ ಸಮಯಾವಕಾಶ ಇಲ್ಲ. ಅದ್ಭುತವಾದ ಪುಸ್ತಕಗಳನ್ನು ಓದಬೇಕು ನೀವು. ಆ ಕಾರಣಕ್ಕಾಗಿ ನಾವು ಮಾಡಬೇಕಾದ 10 ಸಂಕಲ್ಪಗಳಲ್ಲಿ 1ನೆಯ ಸಂಕಲ್ಪ ಅಭಿಮಾನ. ಅಭಿಮಾನ, ಅಭಿಮಾನದಲ್ಲಿ 3: ಅಭಿಮಾನ, ದುರಭಿಮಾನ, ನಿರಭಿಮಾನ. ನಮಗೆ ಬೇಕಾಗಿದ್ದು ಅಭಿಮಾನ, ಅದಿರಲಿ 1. 2ನೇದಾಗಿ ನಾವೆಲ್ಲರೂ ಕೂಡ ಕನ್ನಡವನ್ನೇ ಮಾತಾಡಬೇಕು. ಮನೆಯ ಒಳಗೆ, ಮನೆಯ ಹೊರಗೆ, ಮಕ್ಕಳಿಂದ ಹಿಡಿದು ಮುದುಕರವರೆಗೆ. ಸರ್ ಮೊನ್ನೆ ಯಾರೋ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಅವರ ಮಗ ಈಗೇನಾಗಿದೆ, ಈ ಮಕ್ಕಳಿಗೆಲ್ಲ ಗಂಡಸರೆಲ್ಲ ಅಂಕಲ್ಗಳು, ಹೆಂಗಸರೆಲ್ಲ ಆಂಟಿಗಳು. ಈಗ ಚಿಕ್ಕಪ್ಪ ದೊಡ್ಡಪ್ಪ ಅಡ್ಡಾಡ ಚಿಕ್ಕಮ್ಮ ದೊಡ್ಡ ಇಲ್ಲವೇ ಆ ಶಬ್ದಗಳೇ ಗೊತ್ತಿಲ್ಲ ಮಕ್ಕಳು. ನಾನು ಫೋನ್ ಮಾಡಿದ್ರೆ ಹುಡುಗ ಎತ್ಕೊಂಡ, ಯಾರು ಬೇಕು ಅಂಕಲ್? ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರೋ? ಇಲ್ಲಿ ಅಪ್ಪ ಅಂತ ಯಾರಿಲ್ಲ, ಡ್ಯಾಡಿ ಇದ್ದಾರೆ. ಇದು ಈಗಿನ ಕನ್ನಡ. ಯಾಕೆ ಹೆಚ್ಚಿನ ಅಡಲ್ಟ್ಸ್ಗೆ ಕನ್ನಡ ಬರೋಲ್ಲ, ಅಲ್ಪ ಪ್ರಾಣವೇ ಗೊತ್ತಿಲ್ಲ. ಅಚ್ಚ ಕನ್ನಡಿಗೆ ನೀವ, ಸ್ವಚ್ಛ ಕನ್ನಡವಿಲ್ಲ, ಬಾಯಿ ಬಿಟ್ಟರೆ ಸಾಕು ಕನ್ನಡ ಕೊಲೆಗೈವನಲ್ಲ. ಸರ್ ಒಂದು ಮಾತು ಹೇಳ್ತೇನೆ ಸರ್, ಬೆಂಗಳೂರಲ್ಲಿ ಯಾರಾದ್ರೂ ಇಬ್ರು ತಮಿಳು ಮಾತಾಡ್ತಾ ಇದ್ರೆ ಅದರಲ್ಲಿ ಒಬ್ಬ ತಮಿಳ, ಇನ್ನೊಬ್ಬ ಕನ್ನಡಿಗ. ಇಬ್ರು ತೆಲುಗು ಮಾತಾಡ್ತಾ ಇದ್ರೆ ಅದರಲ್ಲಿ ಒಬ್ಬ ತೆಲುಗು, ಇನ್ನೊಬ್ಬ ಕನ್ನಡಿಗ. ಯಾರಾದ್ರೂ ಒಳ್ಳೆಯ ಕನ್ನಡ ಮಾತಾಡ್ತಾ ಇದ್ರೆ ದೇವರಾಣಿಗೆ ಅವ್ರು ಬೆಂಗಳೂರಿನವರಲ್ಲ, ಅವ್ರು ನಮ್ಮ ಮಂಗಳೂರಿನವರು, ಧಾರವಾಡದವರು, ಶಿವಮೊಗ್ಗದವರು. ಯಾರಾದ್ರೂ ಕೆಟ್ಟ ಇಂಗ್ಲಿಷ್ ಮಾತಾಡ್ತಿದ್ರೆ ಅವ್ರು ಬೆಂಗಳೂರಿನವರೇ. ಏನಾಗಿ ಬಿಟ್ಟಿದ್ದಾರೆ ಈಗ ಇಂಗ್ಲೀಷಲ್ಲಿ ಮಾತಾಡೋದು ಭ್ರಮೆ. ಕೆಲವರಿಗೆ ಇಂಗ್ಲೀಷ್ ಮಿಕ್ಸ್ ಮಾಡೋದು, ಮಾತಿಗೆ ನೋಡಿ ಎಷ್ಟು ಜನ ಮಾತಾಡಿ ಅರ್ಧಕ್ಕರ್ಧ ಇಂಗ್ಲೀಷ್ಗಳೇ ಇರೋದು. ನನ್ನ ಸ್ಟೂಡೆಂಟ್ ಒಬ್ಬ ಇದ್ದ, ಅವನ ಹೆಸರು ಶರಣ್ ಡಿ ದಾಸಪ್ಪ, ತಂದೆ ಹೆಸರು ಶರಣ್ ಡಿ. ನಾನು ಕೇಳಿದೆ, ನಿನ್ನ ಹೆಸರೇನಪ್ಪ? ಶರಣ್ ಡಿ. ಇನ್ನೊಂದು ಹುಡುಗಿದ್ದಾಳೆ, ಅವಳ ಹೆಸರು ಕೇಳಿದ್ದಾಳೆ, ಅವಳದು ಪ್ರೀತಿಸಿ ಇಲ್ಲಪ್ಪ ನನಗೆ ಮದುವೆ ಆಗಿದೆ ಅಂತ ಜೋಡಿಸಿಬಿಡ್ತಾರೆ. ಇನ್ನು ಕೆಲವು ಗಂಡಸರು ಇರ್ತಾರೆ, ಅವ್ರಿಗೆ ಏನಪ್ಪ ಅಂದ್ರೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾವೆಲ್ಲ ಭಾಳ ಮಾಡರ್ನ್, ಭಾಳ ಹೈಫೈ ಇಂಗ್ಲೀಷಲ್ಲಿ ಮಾತಾಡ್ಬೇಕು, ಬರೀ ಕನ್ನಡ ಮಾತಾಡ್ತಾ ಇರ್ತಾರೆ. ಹೆಂಗಸರು ಕೂಡ ಹೇಳ್ತಾರೆ ಮಕ್ಕಳಿಗೆ, ನೀನು ಅಮ್ಮ ಅಂತ ಕರಿಬೇಡ, ಮಮ್ಮಿ ಅಂತ ಕರಿ ಅಂತ ಅವರೇ ಹೇಳ್ಕೊಡ್ತಾರೆ. ಲಿಪ್ಸ್ಟಿಕ್ ಹಾಳಾಗುತ್ತೆ ಅಂತ ಅವರೇ ಹೇಳ್ಕೊಡ್ತಾರೆ. ಸೊ ಈ ಥರ ಇಂಗ್ಲೀಷ್ ಮಿಕ್ಸ್ ಮಾಡೋದು. ನನ್ನೊಬ್ಬ ಪೇಷಂಟ್ ಇದ್ದ, ಅವ್ರು ಕೇಳಿದೆ ಹೇಗಿದ್ದೀರಿ ಅಂತ ಕೇಳಿದೆ. ಅವ್ರು ಹೇಳ್ಬೇಕಾಗಿದ್ದು, ಡಾಕ್ಟ್ರೇ ನನಗೆ ಬಾಯಿ ರುಚಿ ಚೆನ್ನಾಗಿದೆ, ಸ್ವಲ್ಪ ಮಲಬದ್ಧತೆ ಇದೆ. ಅವನು ಹಾಗೆ ಹೇಳಿಲ್ಲ, ಡಾಕ್ಟ್ರೇ ಇನ್ ಗೋಯಿಂಗ್ ಇಸ್ ಗೋಯಿಂಗ್, ಔಟ್ ಗೋಯಿಂಗ್ ಇಸ್ ನಾಟ್ ಗೋಯಿಂಗ್. ಇನ್ನೊಬ್ಬರು ಕೇಳಿದ್ರೆ, ನಾನು ನೀವೇಗಿದ್ದೀರಿ? ಅವ್ರು ಹೇಳ್ತಾರೆ, ಡಾಕ್ಟ್ರೇ ನನ್ನ ಬುದ್ಧಿ ಬಚ್ಚಲವಾಗಿದೆ, ಹಲ್ಲು ಗಟ್ಟಿಯಾಗಿದೆ, ಸೊಂಟ ನೆಟ್ಟಾಗಿದೆ. ಹಾಗೆ ಹೇಳಿಲ್ಲ, ಅವನು ಬರೀ ಇಂಗ್ಲೀಷು ಕೆಟ್ಟ ಇಂಗ್ಲೀಷ್. ಡಾಕ್ಟ್ರೇ ಮೆಂಟಲಿ, ಡೆಂಟಲಿ, ಗಂಟಲಿ, ಸೊಂಟಲಿ ವೆರಿ ಸ್ಟ್ರಾಂಗ್ ಅಂತ. ಆಚೆ ಕನ್ನಡ ಕೊಲೆ, ಈ ಕಡೆ ಕನ್ನಡ, ಅದು ಇಂಗ್ಲೀಷ್ ಮಿಕ್ಸ್ ಮಾಡ್ತಾರೆ. ಕೆಲವರಿಗೆ ಅದೊಂದು ಅಭ್ಯಾಸ. ಇನ್ನು ಕೆಲವರಿಗೆ ಶಾರ್ಟ್ ಮಾಡ್ತಾರೆ, ಹೆಸರು ಶಾರ್ಟ್ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ಬಿದ್ದ ಡಾಕ್ಟರ್ ಮೃತ್ಯುಂಜಯ ಅಂತ, ನನ್ನ ಅವನ ಮನೆಗೆ ಹೋಗಿದ್ದೆ. ಹೋದಾಗ ಅವನ ಹೆಂಡತಿ ಮೃತ್ಯು ಗಂಡನನ್ನು ಕರೆಯುವುದು, ಶತ್ರುಗಳಿಗೆ ಶತ್ರು, ಪಾಪನಿಗೆ ಪಾಪಿ, ನಿಂಗಯ್ಯನಿಗೆ ನುಂಗಯ್ಯ ಅಂತಾರೆ, ಲಿಂಗಯ್ಯನಿಗೆ ಲಂಗಯ್ಯ ಅಂತಾರೆ. ಈ ಥರ ಕನ್ನಡ ಕೊಲೆ ಮಾಡ್ತಾರೆ. ಆ ಕನ್ನಡದಲ್ಲಿ ಶುದ್ಧವಾಗಿ ನಾವು ಮಾತಾಡಬೇಕು. 2ನೇ ಸಂಕಲ್ಪ ಒಳ್ಳೆಯ ಸ್ವಚ್ಛ ಸರಳ ಸುಂದರ ಕನ್ನಡ ಮಾತಾಡ. ಕೆಲವರು ಅಲ್ಪ ಪ್ರಾಣ ಮಾತಾಡಿ ಗೊತ್ತಿರೋದಿಲ್ಲ. ಇವರು ಹೆಮ್ಮೆಯ ಹಾಸನದಿಂದ ಬಂದವರು, ಹಾಸನ ಅಂತ ಹೇಳಿದ್ರು. ಇವರು ಹೆಮ್ಮೆಯ ಹಾಸನದಿಂದ ಬಂದವರು ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಹಾಸನ! ಕೊಲೆ ಮಾಡಬಾರ್ದು. ಅಚ್ಚ ಕನ್ನಡಿಗ ನೀವ, ಸ್ವಚ್ಛ ಕನ್ನಡದಿಲ್ಲ, ಬಾಯಿ ಬಿಟ್ಟರೆ ಸಾಕು ಕನ್ನಡದ ಕೊಲೆಗೆ ಇವನಲ್ಲ. ಹಾಗಾಗಬಾರ್ದು. ಒಳ್ಳೆಯ ಕನ್ನಡ ಮಾತಾಡೋಣ. 2ನೇ ಸಂಕಲ್ಪ. 3ನೇದು ಕನ್ನಡವನ್ನು ಓದಬೇಕು. ಕನ್ನಡವನ್ನು ಬೆಳೆಸಬೇಕಿದ್ರೆ ಕನ್ನಡವನ್ನು ಬಳಸಬೇಕು. ಆತ್ಮಸಾಕ್ಷಿಯಾಗಿ ಹೇಳಿ, ನಿಮ್ಮಲ್ಲಿ ಎಷ್ಟು ಜನರ ಮನೆಗೆ ಕನ್ನಡ ದಿನಪತ್ರಿಕೆ ಬರ್ತದೆ? ಕೈ ಎತ್ತಿ. ಎಷ್ಟು ಕಡಿಮೆ, ಎಲ್ಲರೂ ಕೈ ಎತ್ತಬೇಕಿತ್ತಲ್ಲ. ಸಂತೋಷ. ಓದುವುದಿಲ್ಲ. ಓದಿ ಭಾಷೆ ಹೇಗೆ ಬೆಳಿಬೇಕು ಸರ್? ಕನ್ನಡ ಪತ್ರಿಕೆ ಓದಿ, ಕನ್ನಡ ಪುಸ್ತಕಗಳನ್ನು ಕೊಂಡಾಡಬಾರದು, ಕೊಂಡುಕೊಂಡು ಓದಬೇಕು. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಬೇಕು ನಿಮಗೆ. ನಾನೊಂದು 20 ಪುಸ್ತಕ ಬರೆದೆ, ಅದು 1 ಲಕ್ಷ ಪ್ರತಿಗಳು ಮಾರಾಟ ಆಗಿ ಪ್ರತಿಗಳೇ ಇಲ್ಲ ಈಗ. ಈಗ ಇತ್ತೀಚೆಗೆ ಒಂದು ಪುಸ್ತಕ ಬರೆದೆ, ಪದ ಪಂಚಾಮೃತ ಅಂತ. ಅದು 1000 ಸುಂದರ ಸೂಕ್ತಿಗಳ ಸಂಗ್ರಹ. ಅದು 2 ವರ್ಷ ತಗೊಂಡಿದ್ದೇನೆ. ಅದರಲ್ಲಿ ಎಂಥ ಮಾತುಗಳಿವೆ ಅಂದರೆ, ಉದಾಹರಣೆಗೆ, ಸಿರಿತನ ಬದುಕನ್ನು ಬದಲಿಸುತ್ತದೆ, ಬಡತನ ಬದುಕುವುದನ್ನು ಕಲಿಸುತ್ತದೆ. ಆಸೆ ಉದ್ದ ಇದ್ದಷ್ಟೇ ಕಾಲು ಚಾಚಬೇಕು, ಇಲ್ಲವಾದರೆ ಎಲ್ಲರ ಎದುರು ಕೈ ಚಾಚಬೇಕಾಗುತ್ತದೆ. ಕತ್ತಲೆಯ ಅನುಭವವಾಗಬೇಕಿದ್ದರೆ ಕತ್ತಲೆ ಆಗಬೇಕಾಗಿಲ್ಲ, ಕಣ್ಣು ಮುಚ್ಚಿಕೊಂಡರೆ ಸಾಕು. ಹಾಗೆ ಬೆತ್ತಲೆಯ ಅನುಭವ ಆಗಬೇಕಿದ್ರೆ ಬೆತ್ತಲೆ ಆಗಬೇಕಾಗಿಲ್ಲ, ಮಾನ ಕಳ್ಕೊಂಡ್ರು ಸಾಕು.
ಇಂತಹ ನೂರಾರು ಶಬ್ದಗಳ ಸಂಗ್ರಹ ಇದೆ. ಕೆಲವು ಪ್ರತಿಗಳನ್ನು ತಂದಿದ್ದೇನೆ, ಫ್ರೀ ಅಲ್ಲ, ಆದರೆ ಇವತ್ತಿನ ಸಂದರ್ಭದಲ್ಲಿ ಕೆಲವು ಪ್ರತಿಗಳು ಇಲ್ಲೇ ಪುಸ್ತಕ ಚೀಲದಲ್ಲಿದೆ. ತುಂಬ ಓದಲು ಆಸಕ್ತ ಇದ್ದವರು ದಯವಿಟ್ಟು, ನಾನು ಹೆಚ್ಚು ಹೊತ್ತು ಇರುವುದಿಲ್ಲ, ನನ್ನ ಕಾರ್ಯಕ್ರಮ ಕೂಡಲೇ ಬೇಕಾದರೂ ಕೊಂಡುಕೊಳ್ಳಿ. ಬೇರೆ 280 ಆದರೂ ಕೂಡ ನನಗೆ 200 ರೂಪಾಯಿ ಕಾಸ್ಟ್ ಪ್ರೈಸ್ ಸಾಕು. ಪುಸ್ತಕ ಇಲ್ಲಿದೆ. ಪದಪಂಚಾಮೃತ, ಪ್ರವಚನಗಳಿಗೆ ಪೂರಕ, ಭಾಷಣಗಳಿಗೆ ಭೂಷಣ, ಉಪನ್ಯಾಸಗಳಿಗೆ ಉಪಯುಕ್ತ ಅಂತಹ ಸುಂದರ ಪುಸ್ತಕ ಇದೆ, ಕೊಂಡುಕೊಳ್ಳಿ ಅಂತ ಹೇಳುತ್ತಾ ಅವಶ್ಯ ದೊಡ್ಡ ಇಟ್ಟುಕೊಂಡಿದ್ದೇವೆ ಅಂತ. 3ನೇ ಸಂಕಲ್ಪ, ಕನ್ನಡವನ್ನು ಓದಬೇಕು. 4ನೇದು, ಕನ್ನಡವನ್ನು ಬರಿಬೇಕು. ಎಷ್ಟು ಜನ ಬರೀತೀವಿ? ಸತ್ಯವಾಗಿ ಹೇಳಿ ಸರ್, ಎಷ್ಟು ನನ್ನ ಮಕ್ಕಳಿಗೆ ಬರಲ್ಲ, ನಿಮ್ಮನ್ನ ಯಾಕೆ ಬರೀ ಕನ್ನಡ ಬರೀಲಿಕ್ಕೆ ಬರಲ್ಲ, ಮಾತಾಡ್ತಾರೆ, ಕನ್ನಡ ಬರೀಲಿಕ್ಕೆ ಬರಲ್ಲ. ಯಾವುದು ಸ್ಕೂಲಲ್ಲಿ ಯಾವ ಮೇಷ್ಟ್ರು ಒಂದು ಪ್ರಬಂಧ ಕೊಟ್ಟರಂತೆ. ಏನ್ ಕೊಟ್ಟರಂತೆ? ಭೀಮನು, ಮಹಾಭಾರತದಲ್ಲಿ ಭೀಮನು ದುರ್ಯೋಧನನ್ನು ಹೇಗೆ ಕೊಂದನು, 3 ಪುಟ್ಟ ಪ್ರಬಂಧ ಬರೀ ಅಂತ. ಎಲ್ಲ ಬಂದು ಪಾಪ ಇವನು ದಡ್ಡ, ಇವನು ಬರೀಲಿಕ್ಕೆ ಬರಲ್ಲ, ಗೊತ್ತೇ ಇಲ್ಲ. ಇವನು ಭೀಮನು ದುರ್ಯೋಧನನ್ನು ಗುದ್ದಿ 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 3 ಕೆಜಿ ಗುದ್ದಿ ಕೊಂದನು. ಪೇಪರ್ ಗುದ್ದಿ ಗುದ್ದಿ ಹಾಳಾಗಿವೆ, ಕನ್ನಡ ಬರಲ್ಲ. ಅವ್ರು ಯಾಕೆ ಸರ್? ನಮ್ಮ ಸರ್ಕಾರದ ಪ್ರಕಟಣೆಗಳು ನೋಡ್ಬೇಕು. ಎಲ್ಲ ಬಂದು ನಮ್ದು ಮೆಡಿಕಲ್ ಡಿಪಾರ್ಟ್ಮೆಂಟ್, ಇದು ಸರ್ಕಾರದ ಹೆಂಗಸರ ಹೆರಿಗೆ ಆಸ್ಪತ್ರೆ. ಎಷ್ಟು ತಪ್ಪು? ಗಂಡಸರಿಗೆ ಹೆರಿಗೆ ಆಸ್ಪತ್ರೆ ಬೇರೆ ಇದೆಯಾ, ಅಥವಾ ಸರ್ಕಾರದ ಹೆಂಗಸರು ಮಾತ್ರ ಇರೋದಾ? ಈ ಮೈಸೂರಲ್ಲಿ ಹೋಟೆಲ್ ನಾಗರಾಜ್ ಗಲಾಟೆ ಮಾಡಿ ಅಂತೇಳಿ ಮಲ್ಬಾರ್ ಹೋಟ್ಲ್ ಇದೆಯಲ್ಲ ಕೇರಳದಲ್ಲಿ, ಅದಕ್ಕೆಲ್ಲ ಕನ್ನಡ ಹಾಕ್ಬೇಕು ರೀತು ಹೇಳಿ ಹೋಗಿದ್ದಾರೆ. ಪಾಪ ಅವರು ಅವ್ರಿಗೇನು ಬರಲ್ಲ, ಬೇರೆ ಬಂದಿದ್ದಾರೆ. ಮಲ್ ಬಾ ಹೋಟೆಲ್, ಕೆಳಗೆ ಮಲ ಬಾರದವರ ಹೋಟೆಲ್. ಹೇಗೆ ಊಟ ಮಾಡ್ತಾರೆ ಲೆಕ್ಕ ಸರ್? ಸಿಟಿ ಬಸ್ಸಲ್ಲಿ ಮೊನ್ನೆ ಹೋಗ್ತಾ ಇದೆ, ಅಲ್ಲಿ ಅಂಗವಿಕಲರಿಗೆ ಅಂತ 2 ಸೀಟ್ ಇತ್ತು, ಖಾಲಿ ಇತ್ತು. ಹುಡುಗರಿಗೆ ಹೇಳಿದೆ ಕೂತ್ಕೊಂಡ್ರು, ಖಾಲಿ ಯಾರಿಲ್ಲ ಅಂತ. ಇಲ್ಲ ಸರ್ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆ? ನೋಡಿ, ಅದು ಅಂಗವಿಕಲರಿಗೆ ಹೋಗಿ ಲಿಂಗವಿಕಲರಿಗೆ ಅಂತ ಆಗಿದೆ. ಹುಡುಗರಿಗೆ ಮದುವೆ ಆಗಿಲ್ಲ ಸರ್ ಅಂತಾರೆ. ಮದುವೆ ಆದವರು 2 ಮಕ್ಕಳಾಗಿದೆ, ಹೇಗೆ ಕೂತ್ಕೊಳ್ಳುವ ಅಂತ. ಈ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಬರೀಬೇಕಾಗಿತ್ತು. ಯಾರಿಗೂ ತಮಿಳಿ ಕೊಟ್ಟಿದ್ದಾರೆ, ಅವನು ಬರೆದು ಬಿಟ್ಟಿದ್ದಾನೆ, ಈ ಜಗದಲ್ಲಿ ಯಾರು ಮಲಮೂತ್ರ ವಿಸರ್ಜನೆ ಮಾಡಬಾರದು. ಇಲ್ಲಿ ವಿಲ್ಸನ್ ಗಾರ್ಡನ್ ಒಂದು ಎಲೆಕ್ಟ್ರಿಕಲ್ ಕ್ರಿಮಿಟೋರಿಯಂ ಇದೆ, ವಿದ್ಯುತ್ ಚಾಲಿತ ಚಿತಾಗ್ರಹ. ಇದು ನಡೆದದ್ದು, ಅದು ರಿಪೇರಿಗೆ ಬಂತು. ಆಗ ಸರ್ಕಾರದ ಪ್ರಕಟಣೆ, ನಮ್ಮ ಸರ್ಕಾರದ ವಿದ್ಯುತ್ ಚಾಲಿತ ಚಿತಾಗ್ರಹ ದುರಸ್ತಿಯಲ್ಲಿದೆ, ಕನಿಷ್ಠ 10 ತಿಂಗಳ ಕಾಲ ಬೇಕಾಗಿದೆ, ಅಲ್ಲಿವರೆಗೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರಲಾಗಿದೆ. ಯಾವ ಸಾಯ್ಬೇಡಿ ಅದು. ಆಮೇಲೆ ಮತ್ತೆ ಪುನಃ ಈಗ ಅದು ಸಂಪೂರ್ಣ ದುರಸ್ತಿ ಆಗಿದೆ, ಈ ಸದವಕಾಶವನ್ನು ಎಲ್ಲರೂ ಬಳಸ್ಕೊಳ್ಬೇಕಾಗಿ ಕೋರಲಾಗಿದೆ. ಈ ತರ ಹುಚ್ಚುಚ್ಚರಾಗಿ ಬರೆಯುತ್ತೆ. ಮೊನ್ನೆ ಮಂಡ್ಯಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ಟಾಯ್ಲೆಟ್ ಇದೆ, ವಿಚಿತ್ರವಾದ ಕಥೆ. ಅಲ್ಲಿ ಮಲವಿಸರ್ಜನೆಗೆ 2 ರೂಪಾಯಿ, ಲಾಂಗ್ 5 ರೂಪಾಯಿ, ಶಾರ್ಟ್ 1 ರೂಪಾಯಿ ಅಂತ ಬರುತ್ತೆ. ನನಗೆ ಈ ಲಾಂಗ್ ಅಂದ್ರೆ ಅರ್ಥ ಆಗಿಲ್ಲ. ಅಪ್ಪ ಎಷ್ಟು ಲಾಂಗ್ ಅಂತ ಕೇಳಿ, ಇಲ್ಲ ಇನ್ನೊಬ್ರು ಬಾಗಿಲು ಕುದಿಯೋಷ್ಟು ನನಗೆ ಆಗಿದೆ. ಆಮೇಲೆ ಮಲ ವಿಸರ್ಜನೆಗೆ 2 ರೂಪಾಯಿ, ಮೂತ್ರ ವಿಸರ್ಜನೆ ಉಚಿತ ಅಂತ ಆಗ್ಬೇಕಿತ್ತು, ಹಾಗೆ ಬರೋದಿಲ್ಲ ಅವನು. ಮಲ ವಿಸರ್ಜನೆಗೆ 2 ರೂಪಾಯಿ, ಮೂತ್ರ ಉಚಿತ. ಯಾರಿಗೆ ಬೇಕು ಇವರ ಮೂತ್ರ ಅಂದ್ರೆ? ನಾನು ಯಾಕೆ ನೀವು ಹೇಳಿದ್ರೆ ಕನ್ನಡ ಕೊಲೆ ಮಾಡ್ತಾರೆ. ಶುದ್ಧವಾದ ಕನ್ನಡವನ್ನು ನಾವು ಬರೆಯೋಣ, ಓದೋಣ, ಅಭಿಮಾನ ಇರಲಿ, ಮಾತಾಡೋಣ, ಓದೋಣ, ಬರೆಯೋಣ ಅಂತ ಹೇಳ್ತಾರೆ. 4ನೇದಾಗಿ ಕರ್ನಾಟಕದ ಪರ್ಯಟನೆ ಮಾಡಬೇಕು. ಮೋಸ್ಟ್ ಆಫ್ ದ ಚಿಲ್ಡ್ರನ್ ದೇ ಡೋಂಟ್ ನೋ ಅಬೌಟ್ ಕರ್ನಾಟಕ. ನಮ್ಮಲ್ಲಿ ಏನಿಲ್ಲ. ಆ ಬೇಲೂರು, ಹಳೆಬೀಡು, ಗೋಲ್ಗುಬಜ, ಪಟ್ಟದಕಲ್ಲು, ಐಹೊಳೆ, ಆ ಯಾಣ, ಆ ಏನೇನು ಸ್ಥಳಗಳಿದೆ. ಕರ್ನಾಟಕ ಪರ್ಯಟನೆ ಮಾಡಬೇಕು. ಆಗಲೇ ನಿಮಗೆ ಕನ್ನಡದ ಸಂಸ್ಕೃತಿ ಗೊತ್ತಾಗುತ್ತೆ. ಕನ್ನಡದ ಕಲಾವಿದರನ್ನ, ಸಾಹಿತಿಗಳನ್ನ ಪ್ರೋತ್ಸಾಹಿಸಬೇಕು. ನೆಕ್ಸ್ಟ್, ಕನ್ನಡೇತರರಿಗೆ ಕನ್ನಡವನ್ನು ಕಲಿಸಬೇಕು. ಅವ್ರಿಗೆ ಒಳ್ಳೆ ಶುದ್ಧ ಕನ್ನಡ ಕಲಿಸ್ಬೇಕು, ಒಳ್ಳೆ ಕನ್ನಡ ಕಲಿಸ್ಬೇಕು. ತಪ್ಪು ಕೆಟ್ಟ ಕನ್ನಡ ಕಲಿಸಬಾರ್ದು, ಒಳ್ಳೆ ಕನ್ನಡ ಕಲಿಸ್ಬೇಕು. ನೆಕ್ಸ್ಟ್ ಸಂಕಲ್ಪ ಮಾಡಬೇಕಾಗಿದ್ದು ಕನ್ನಡ ತನವನ್ನು ಬೆಳೆಸ್ಕೊಳ್ಬೇಕು. ನೋಡಿ, ನಮಗೆ ಮಲಯಾಳಿ ಅಂದ್ರೆ ಒಂದು ಚಿತ್ರ ಬರುತ್ತೆ, ಚಿತ್ರ ಕಂಡಿದೆ. ಬಂಗಾಳಿ ಅಂದ್ರೆ ಒಂದು ಚಿತ್ರ ಬರುತ್ತೆ. ಅದೇ ರೀತಿ ಕನ್ನಡಿಗ ಅಂದ್ರೆ ಎಂಥ ಚಿತ್ರ ಬರಬೇಕಂದ್ರೆ ಅವನು ಪಾಕ ಪ್ರವೀಣ. ನಮ್ದು ಅದರಲ್ಲಿ ಕನ್ನಡ ತಾನೆ, ಅಡುಗೆಯಲ್ಲಿ ಕನ್ನಡ ತಾನೆ. ನಮ್ಮ ಮಂಗಳೂರು ಪತ್ರೊಡೆ, ನೀರು ದೋಸೆ, ಆ ತೆಲಾವು, ಆ ಗುಳಿಯಪ್ಪ, ಏಲಪ್ಪ, ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಆ ರಾಗಿ ಮುದ್ದೆ, ಸೊಪ್ಪಿನ ಸಾರು, ಧಾರವಾಡ ಪೇಂಡ, ಬೆಳಗಾಂ ಕುಂದಲ್, ಇದೆಲ್ಲ ಕನ್ನಡ ತಾನೆ. ನಮ್ಮ ವೇಷಭೂಷೆಯಲ್ಲಿ ಕನ್ನಡ ತಾನೆ, ನಮ್ಮ ಬಿಹೇವಿಯರ್ಲಿ ಕನ್ನಡ ತಾನೆ. ಯಾರ್ದು ಹೇಳ್ಬೇಕು ಸರ್, ಇದ್ರೆ ಕನ್ನಡಿಗರಾಗಿರ್ಬೇಕು, ಪ್ರಾಮಾಣಿಕರಾಗಿರ್ಬೇಕು, ಅದು ಕನ್ನಡತನ. ನನ್ನ ಯಾರ ಪಕ್ಕದ ಮನೆ ಹತ್ರ ಒಂದು ಹೆಂಗಸು ಇತ್ತು, ಗಂಡನಿಗೆ ಹೇಳ್ತಾರೆ, ರೀ ನಮ್ಮ ಬೆಳ್ಳಿ ಚಮಚಕ್ಕೆ ಕೆಲಸಗಳು ಕದ್ದು ಬಿಟ್ಟಿದ್ದಾಳೆ. ಯಾವ ಬೆಳ್ಳಿ ಚಮಚೆ? ಅದೇ ನೀವು ಮಂಗಳೂರಿನಿಂದ ಕದ್ಕೊಂಡು ಬಂದ್ರಲ್ಲ, ಅದು ಅದೇ. ಮೊನ್ನೆ ಕಡಲೆಕಾಯಿ ಪರಿಸಕ್ಕೆ ಹೋಗಿದ್ದೆ, ಎಲ್ಲರೂ 50 ರೂಪಾಯಿ ಮಾಡ್ತಾ ಇದ್ರು, ಒಬ್ಬನು 80 ರೂಪಾಯಿ ಮಾಡ್ತಾ ಇದ್ದ. ನನಗೆ ಅದು ಯಾಕಪ್ಪ 80 ರೂಪಾಯಿ?
ಸರ್ ನಿಮ್ಗೆ ಘಟನೆ ಖರೀದಿ ನಿಮ್ಗೆ ಗೊತ್ತಿಲ್ಲ ಏನು ಇದು ಹೈಬ್ರಿಡ್ ತಗೊಂಡೋಗಿ ಒಂದು ಕೈ ತಗೊಂಡೋದೆ ಮನೆಗೆ ಹೋಗಿ ಓಪನ್ ಮಾಡ್ಕೊಂಡು ನಾನು ಹೆಂಡ್ತಿನ ಒಳಗೆ ಬೀಜನೇ ಇಲ್ಲ. ವಾಪಸ್ ಹೋಗಿ ಅಪ್ಪ 80 ರೂಪಾಯಿ ತಗೊಂಡಿದ್ದೀಯಾ ಏನು ನಿಮ್ಗೆ ಗೊತ್ತಿಲ್ಲ ಸರ್ ಏನು ಇದು ಸೀಡ್ಲೆಸ್ ವೆರೈಟಿ ಅಂತ ಯಾವುದು ಕಳ್ಳಕಾಯ್ತು ಅಂತ ಅಂತ ಪ್ರಾಮಾಣಿಕ ಬೇಡ. ಪ್ರಾಮಾಣಿಕನಾಗಿರುವುದು ಪರಿಶ್ರಮಿಯಾಗಿರುವುದು. ದುಡಿಮೆ ಇಲ್ಲದ ದುಡ್ಡೇ ಬೇಡ, ಯೋಗ ಇಲ್ಲದ ಯೋಗ್ಯತೆಯೇ ಬೇಡ, ಸಿದ್ಧಿ ಇಲ್ಲದ ಪ್ರಸಿದ್ಧಿಯೇ ಬೇಡ. ಅದು ನಾನು ಕನ್ನಡಿಗನ ಒಂದು ಧೋರಣೆ. ಮನೆಗೆ ಬಂದವನಿಗೆ ಅನ್ನ ಹಾಕಿದವನು ಯಾರ ಮನೆಗೂ ಕಣ್ಣು ಹಾಕಿದವನಲ್ಲ, ಅವನು ಕನ್ನಡಿಗ. ಅದು ನಮ್ಮ ಅತಿಥಿ ಸತ್ಕಾರ. ಈಗಿನ ಮಕ್ಕಳು ಈಗಿನ ಕಣ್ಣು ಇಲ್ಲ ಸರ್. ಈಗ ಕೆಲ ಹೆಚ್ಚಿನ ಮನೆಗೆ ಹೋದ್ರೆ ಅದೆಲ್ಲ ಇಲ್ವಲ್ಲ. ಹೋದ ಕೂಡಲೇ ಒಂದು ಕಾಫಿ ಆಗಿರ್ಬೇಕಲ್ವ, ಮತ್ತೆ ಕೇಳಲಿಕ್ಕೆ ಇಲ್ಲ. ಅಥವಾ ಹಬ್ಬ ಬಂದರೆ ಒಂದು ಅರ್ಧ ಲೋಟ ಕಾಫಿ ಕೊಡಲ್ಲ, ಅರ್ಧ ಲಾಟಲ್ಲಿ ಫುಲ್ ಲೋಟ ಕೊಡ್ಬೋದಲ್ಲ. ನನಗೆ ಯಾರ ಮನೆ ಸಿಕ್ಕಿದ್ರು ಪುತ್ತೂರಲ್ಲಿ ನೀವು ಭಾಳ ಬ್ಯುಸಿ ಇರ್ತೀರಿ ಬರೋದಿಲ್ಲ, ನಮ್ಮ ಮನೆಗೆ ಬರ್ತೀರಾ ಬರ್ತೇನಪ್ಪ, ನನಗೆ ಹಾಗೆ ಜಂಬಲ್ಲ ಬರ್ತೇನೆ, ಈ ಸಂಡೆ ಬರ್ತೇನೆ, ಫ್ರೀ ಇದ್ದೇನೆ. ಹೋದೆ ಸಂಡೆ ಹೋದೆ, ಬಾಗಿಲು ಗೇಟ್ ತೆಗಿಬೇಕು. ಅದು ತೆಗೆದುಕೊಳ್ಳಿ ಗೇಟ್ ತೆಗೆದು ಏನು ಮಾಡ್ಬೇಕು ಸರ್ ನಾನು ಬಂದ್ರೆ ಹೇಳ್ತೇನೆ ನಾವು ಬನ್ನಿ ಬನ್ನಿ. ಅವ್ರು ಹಾಗೆ ಇಲ್ಲ, ಬಂದೇ ಬಿಟ್ರಾ. ಇದು ಇದು ಅತಿಥಿ ಸತ್ಕಾರ. ಅತಿಥಿ ಸತ್ಕಾರದಲ್ಲಿ ನಡೆನುಡಿಯಲ್ಲಿ ಕನ್ನಡತನ ಅಂತಹ ಕನ್ನಡತನ ನಮ್ದಾಗಬೇಕು. ಆಮೇಲಿಂದ ಮಾತು ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿದ್ದ ಮಾತು. ಕನ್ನಡ ಸುಂದರವಾದ ಭಾಷೆ, ಮೃದುವಾದ ಭಾಷೆ, ಮಧುರ ಭಾಷೆ, ಒಳ್ಳೆ ಮಾತಾಡ್ಲಿಕ್ಕೆ ಬರೋಲ್ಲ. ನನ್ನ ಯಾರ ಸಿಕ್ಕಿದ್ರೆ ನಿಮ್ಗೆ 20 ವರ್ಷ ಆಗ್ಬೇಕು. ನಾನು ನೋಡಿಬಿಟ್ಟು ನೀವು ಇನ್ನಿಟ್ಟಿರ ಮಾರ್ರೆ ನನಗೆ ನಿಮ್ಮ ಅಪ್ಪ ಇಲ್ಲ, ಅಪ್ಪ ಸತ್ತು ಹೋಗಿ 20 ವರ್ಷ ಆಯ್ತು, ಅಣ್ಣ ಲಾಯರ್ ಅವನಿಲ್ಲ, ನೆಕ್ಸ್ಟ್ ನೀವೇ ಅಲ್ವಾ. ಇನ್ನೊಬ್ಬ ಸಿಕ್ಕಿದೆ ಮೊನ್ನೆ ನನಗೆ ಅಮೆರಿಕದವರು, ಅವನು ಡಾಕ್ಟ್ರೇ ಪುತ್ತೂರಲ್ಲಿ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತಂದ. ಹೌದಾ, ಯಾರು ಹುಡುಗ? ಅಮೆರಿಕದ ಹುಡುಗ, $10,000 ಸಂಬಳ ಇದೆ, ಅದ್ರ ಒಂದು ಡಾಕ್ಟರ್ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತಂದ. ನಾನು ನೋಡ್ಲಿಕ್ಕೆ ಹೇಗಿದ್ದೇನಪ್ಪ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ನೋಡ್ಲಿಕ್ಕೆ ನಿಮಗೆ ಸ್ವಲ್ಪ ಕುಳ್ಳಗೆ ಕಪ್ಪಾಗಿ ಇದ್ದಾನೆ, ಬಟ್ ನಿಮಗೆ ನಿಮಗೆ ಅಂತ ಯಾಕೆ ಸೇರಿಸ್ಬೇಕು. ಅವನು ಹೆಂಡತಿ ಬಂದುಬಿಟ್ಟು ಡಾಕ್ಟ್ರೇ ಒಂದು ಸಮಾಧಾನ ಏನು, ನಿಮ್ಗಿಂತ ಸ್ವಲ್ಪ ಬೆಳ್ಳಗಿದ್ದಾನೆ, ಒಂದು ಒಗ್ಗರಣೆಗೆ. ಕೆಲವರಿಗೆ ಎಲ್ಲಿ ಏನು ಮಾತಾಡ್ಬೇಕು ಗೊತ್ತಾಗಲ್ಲ. ಒಂದು ಉದಾಹರಣೆ ಹೇಳಿ ನಾನು 5 ನಿಮಿಷದಲ್ಲಿ ಮಾತಾಡಿ ಮುಗಿಸ್ತೇನೆ. ಕೆಲವರಿಗೆ ನೋಡಿ ಸಮಯ ಸಂದರ್ಭ ಇರೋದಿಲ್ಲ. ಮೊನ್ನೆ ಯಾರು ನನ್ನನ್ನು ಕೇಳಿ, ಪುತ್ತೂರವರೇ ಈ ಆನಂದಕ್ಕೂ ಪರಮಾನಂದಕ್ಕೂ ಏನು ವ್ಯತ್ಯಾಸ? ನಾನು ಹೇಳಿದೆ, ನನ್ನ ಹೆಂಡತಿಯೂ ಸೇರಿಕೊಂಡಂತೆ ಎಲ್ಲ ಹೆಂಗಸರು ಸಭೆ ಸಮಾರಂಭಗಳಿಗೆ ಎಷ್ಟೇ ಬಿಸಿಲಿದ್ದರೂ ಕೂಡ, ಎಷ್ಟೇ ಬೆವರ್ತಾ ಇದ್ದರೂ ಕೂಡ ಚಿನ್ನಾಭರಣ ಹೇರಿಕೊಂಡು ಜರಿತಾರೆ, ಸೀರಿಕೊಂಡು ಹೋಗ್ತಾರಲ್ಲ, ಅದು ಆನಂದ. ಯಾಕೆ ಎಲ್ಲರೂ ನೋಡ್ತಾರಲ್ಲ. ಕಾರ್ಯಕ್ರಮ ಮುಗಿದ ಕೂಡಲೇ ಮನೆಗೆ ಓಡಿ ಹೋಗಿ ಅದೆಲ್ಲ ಕೆಳಗೆ ಬಿಸಿ ಹಾಕಿಬಿಟ್ಟು ಒಂದು ನೈಟಿಯಲ್ಲಿ ಇರ್ತಾರಲ್ಲ, ಅದು ಪರಮಾನಂದ ಅಂತ ಅಂದ್ರೆ. ಇದು ಈ ಚಪ್ಪಳಗಳೇ ಇದಕ್ಕೆ ಸಾಕ್ಷಿ. ಈ ಗಂಡಸರಿಗೆ ಒಳ್ಳೆ ಪಾರ್ಟಿ ಇದ್ರೆ ಕಂಠಪೂರ್ತಿ ಕುಡಿತಾರಲ್ಲ, ಕಂಠಪೂರ್ತಿ ತಿಂತಾರೆ, ಕಂಠಪೂರ್ತಿ ತಿಂತಾರ ಕುಡಿತಾರಲ್ಲ, ಅದು ಆನಂದ. ನೆಕ್ಸ್ಟ್ ಡೇ ಕ್ಲೀನ್ ಆಗಿ ಮೋಷನ್ ಆಗುತ್ತಲ್ಲ, ಅದು ಪರಮಾನಂದ. ಈ ಮೋಷನ್ ಆಡಿದವರು ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಹಿಂಗೆ ಹೋಗೋದು ಹೋಗಿಲ್ಲ. ಹಾಗೆ ಲೂಸ್ ಮೋಷನ್ ಆಡಿದ್ರೆ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಏನು ಸರ್ ಹೇಗಿದ್ದೀರಿ, ಇಲ್ಲದೆ ಎಲ್ಲ ಹೋಯ್ತು ಅಪ್ಪ ಲೂಸ್ ಆಗಿರ್ತಾರಲ್ಲ. ಹಾಗೆ ಮೊನ್ನೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದೆ, ನಮ್ಮ ಮಂಗಳೂರು ಕಡೆ ಸ್ವಲ್ಪ ಹಾಸ್ಯ ಪ್ರವೃತ್ತಿ ಜಾಸ್ತಿ. ಅದು ನಾನು ಒಬ್ಬರು ಸಿಕ್ಕಿದ್ದಾನೆ ಮೊನ್ನೆ ಟ್ರೈನಲ್ಲಿ. ಅವ್ರಿಗೆ ಕೇಳಿದೆ, ನೀವು ನಿಮ್ದಿದು, ಅವ್ರ ಮಿಸ್ಸಸ್ ಕೂಡ ಇದ್ರು, ನಿಮ್ದಿದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಇಲ್ಲ, ಇವಳು ನನ್ನನ್ನು ನೋಡಿ ಮಕ್ಕಳು, ಈಗ ನಿಮಗೆ 2 ಮಕ್ಕಳು. ಇಲ್ಲ, ನೀವು ನಿಮಗೆ ಎಷ್ಟು ಮಕ್ಕಳು? ನನಗೆ 2 ಮಕ್ಕಳು. ಏನು ಹೆಸರು? ಮೊದಲು ಗಂಡು ಆಯ್ತು, 2 ಗಂಡು ಆಯ್ತು, ಏನು ಹೆಸರು? ಮೊದಲೇನು ಪೀಟರ್ ಅಂತಿಟ್ಟೆ, ಇನ್ನೊಂದು ರಿಪೀಟರ್ ಅಂತಿಟ್ಟೆ ಅಂತಂದ್ರೆ. ನಿಮ್ದು ಕೆಲಸ ಏನು? ನಾನು ಕತೆ ಬರೀತೇನೆ, 1 ವಾಕ್ಯದ ಕತೆ ಹೇಳಿ. ಅವ್ರು ಹೇಳ್ತಾರೆ, ನನಗೆ 1 ಮದುವೆ ಆಯಿತು, ಅಲ್ಲಿಗೆ ನನ್ನ ಕತೆ ಮುಗಿಯಿತು ಅಂತಂದ್ರೆ. ತಮಾಷೆಯಾಗಿರ್ತ ಇರಲಿ. ನಾನಿಲ್ಲಿ ಅವ್ರೊಬ್ಬರು ಮದುವೆಗೆ ಹೋಗಿದ್ದೆ, ಈ ಗಸಗಸೆ ಪಾಯಸ ಅಂದ್ರೆ ಭಾಳ ಇಷ್ಟ. ಕೂತಿದ್ದೆ, ಪಕ್ಕದಲ್ಲಿ ಕೂತಿದ್ರು, ಎಲ್ಲ ಊಟ ಮಾಡ್ತಾ ಇದ್ರು. ಅವ್ರು ಊಟನೇ ಮಾಡ್ತಾರೆ. ನಾನು ಹೇಳಿದೆ, ಯಾಕೆ ಊಟ ಮಾಡ್ತಾ ಇಲ್ವಾ? ನೀವು ಊಟ ರುಚಿ ಇಲ್ವಾ? ಅಲ್ಲಿ ನಿಮಗೆ ತೊಂದರೆ ಆಗಿದೆ, ಯಾಕೆ ಊಟ ಮಾಡ? ನಿಮಗೆ ಗೊತ್ತಿಲ್ಲವೋ? ನನಗೆ ಗೊತ್ತಿಲ್ಲ. ನಿಮಗೆ ಸಮಾಚಾರ ಗೊತ್ತಿಲ್ಲವೋ? ಇಲ್ಲ. ಏನು? ನನಗೆ ಲೂಸ್ ಮೋಷನ್, ಅದನ್ನು ಪೇಪರ್ಲಿ ಬರುತ್ತೆ. ಆಮೇಲೆ, ಅಯ್ಯೋ ಡಾಕ್ಟ್ರೇ, ಫಸ್ಟ್ ಡೇ 7 ಸಲ ಆಗಿದೆ, ನಿನ್ನೆ 8 ಸಲ ಆಗಿದೆ, ಇವತ್ತು 9 ಸಲ ಆಯ್ತು ಲೆಕ್ಕ ಹಾಕಿ. ಅಲ್ಲಿ ನಾನು ಯಾಕೆ ಲೆಕ್ಕ ಹಾಕ್ಬೇಕು? ನೋಡಿ ಕೈ ಒಣಗಲೇ ಹಿಡೀರಿ, ಅಲ್ಲಿ ಊಟ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ನಿಜವಾಗಿ ನಿಮ್ಗೆ ಆಗಿತ್ತು, ನೋಡ್ಬೇಕಿತ್ತು ನೀವು ಅದನ್ನ. ಅಲ್ಲ ನೋಡ್ಲಿಕ್ಕೆ ಅದನ್ನು ಸರ್ ಕೇಳಬೇಕಿತ್ತು, ಕೇಳಲಿಕ್ಕೆ ಸೈನ್ ಆಯ್ತು. ನಾನು ತಪ್ಪಿಬಿಟ್ಟು ಕೇಳಿದೆ, ಅದು ಹೇಗಿತ್ತು ಸರ್ ಲೂಸ್ ಮೋಷನ್? ವಾಸ್ ಇಟ್ ಫ್ಲೂಯಿಡ್, ಸೆಮಿ ಫ್ಲೂಯಿಡ್? ನೋಡ್ಲಿಕ್ಕೆ ನಿಮ್ಮ ಗಸಗಸೆ ಪಾಲಿಸೋದಿಲ್ಲ, ಅದೇ ಬಣ್ಣ, ಅದೇ ಕಲರು, ಬಡ್ಡಿ ಬಣ್ಣ. ಏನು ಹೇಳ್ಬೇಕು ಸರ್? ಅಯ್ಯೋ, ನನ್ನ ಹೆಂಡತಿ ತುಂಬ ತಲೆಗೆ ಹಚ್ಚಿಕೊಂಡಿದ್ದಾರೆ, ಮೊದಲಿಗೆ ಸ್ನಾನ ಮಾಡ್ಕೊಂಡು ಬಂದಿದ್ದ.
ಅದಕ್ಕೋಸ್ಕರ ನಾನು ಒಂದು ಮಾತು ಹೇಳಲಿಕ್ಕೆ ತುಂಬ ಇದೆ. ಮಾತಿಗೆ ನೋಡಿ, ಆರೋಗ್ಯ ಸಂಪಾದನೆ ಸಾಧ್ಯ ಆಹಾರ ಬಲದಿಂದ, ಯೋಗದ ಬಲದಿಂದ. ಯಾವುದೇ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯ ಸತತ ಪರಿಶ್ರಮದಿಂದ. ಹಣ ಸಂಪಾದನೆ ಸಾಧ್ಯ ಶ್ರಮ ಬಲದಿಂದ. ಜ್ಞಾನ ಸಂಪಾದನೆ ಸಾಧ್ಯ ಓದಿನ ಬಲದಿಂದ. ಎಲ್ಲವೂ ಸಾಧ್ಯ ಮನೋಬಲದಿಂದ, ಪ್ರೀತಿಯ ಬಲದಿಂದ. ಅದರಲ್ಲಿ ಎಲ್ಲರನ್ನು ಗೆಲ್ಲಲು ಸಾಧ್ಯ ಮಾತಿನ ಬಲದಿಂದ. ಹಾರುವ ಹಕ್ಕಿಗೆ ಏಣಿ ಬೇಕೆ, ಈಜುವ ಮೀನಿಗೆ ದೋಣಿ ಬೇಕೆ, ಪ್ರೇಮದ ಭಾಷೆಗೆ ಪೆನ್ನು ಬೇಕೆ, ಒಳ್ಳೆಯ ಮಾತಿಗೆ ಒಂದು ಬೇಕೆ. ಏನು ಬೇಡ, ಒಳ್ಳೆ ಮಾತಾಡೋಣ. ಒಂದು ಒಳ್ಳೆ ಮಾತು ಹೇಳ್ತೇನೆ ಬಂಧುಗಳೇ, ನೀವು ಟ್ರೈ ಮಾಡಿ ಮನೆಯಲ್ಲಿ, ಆಫೀಸಲ್ಲಿ. ಮಾತಿಗೆ ಮಾತು ಬೆಳೆಸಿದರೆ ಎಲ್ಲವೂ ಕಷ್ಟ, ಎಲ್ಲವೂ ನಷ್ಟ. ಮಾತಿಗೆ ಮಾತು ಇಳಿಸಿದರೆ ಎಲ್ಲವೂ ಸರಳ, ಎಲ್ಲವೂ ಸುಲಭ. ಟ್ರೈ ಮಾಡಿ ಅಂತ ಹೇಳ್ತಾ, ಮಾತು ಚೆನ್ನಾಗಿರಲಿ. ನಮ್ಮ ಭಾಷಾ ತುಂಬ ಸುಲಭವಾದಂಥ ಒಂದು ಯಾವುದೇ ಭಾಷೆ. ನಮ್ಮ ಕನ್ನಡ ಎಷ್ಟು ಸುಂದರವಾದ ಭಾಷೆ ಇದೆ. ಮಂಗಳೂರು ಕನ್ನಡ ಬೇರೆ, ಧಾರವಾಡ ಕನ್ನಡ ಬೇರೆ, ಗುಲ್ಬರ್ಗ ಕನ್ನಡ ಬೇರೆ, ಮಡಿಕೇರಿ ಮಂಡ್ಯ ಕನ್ನಡ ಬೇರೆ. ಒಂದೊಂದು ಕನ್ನಡಕ್ಕೆ ಒಂದೊಂದು ಅಂದ. ನಾನು ಎರಡು ಮಾತ್ರ ಹೇಳ್ತೇನೆ. ನಮ್ಮ ಮಂಗಳೂರು ಕನ್ನಡ ಸ್ವಲ್ಪ ಬೇರೆ. ನಮ್ಮಲ್ಲಿ ಆಯಿತು ಅಂದರೆ ಆಗ್ಬೋದು ಅಂತ, ಈ ಕಡೆ ಆಯಿತು ಅಂದರೆ ಓವರ್ ಅಂತ. ನನಗೆ ಅದು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು. ಶಿವರಾಮ್ ಫಿಲ್ಮ್ ಆಕ್ಟರ್ ನನಗೆ ಯಾರ ಕೊಟ್ಟಿದ್ದು ಗುರ್ತ ಹೋಗಿದ್ದೆ. ಮಧ್ಯಾಹ್ನ 3 ಗಂಟೆ ಆಗಿತ್ತು, ಹಸಿವಾಗಿದೆ. ಅವ್ರು ಬಂದ ಕೂಡಲೇ ಪಕ್ಕ ಬನ್ನಿ ಕೂತ್ಕೊಳ್ಳಿ, ನಿಮ್ಮದು ಊಟ ಆಯ್ತೇ? ನಾನು ಆಯಿತು ಅಂತ, ಊಟ ಮಾಡ್ತೀರಾ ಅಂತ ಕೇಳಿದ್ರು. ಆಯಿತು ಅಂತಂದೆ. ಅವ್ರ ಊಟ ಆಯ್ತಂತೆ ಕಣೆ ಅಂತ ಹೆಂಡತಿ ಕೇಳಿದ್ರು. ಊಟ ತಪ್ಪು ಹೇಳ್ತಾನೆ. ಹೋಗಿ ಬಿಟ್ಟು ಕಾಫಿ ಕುಡಿತೀರ? ಆಯಿತು ಅಂದೆ. ಅದು ಕೂಡ ಆಗಿ ಹೋಗಿದಂತೆ ಕಣೆ. ನೀರು ಕುಡಿತೀರಾ? ಆಗಿಲ್ಲ. ನಮಗೆ ಭಾಷೆ ಬೇರೆ. ನಮ್ಮ ಈ ಉತ್ತರ ಕನ್ನಡದ ಯಾರಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ನಾನು ಓದಿದ್ದು KMC ಹುಬ್ಬಳ್ಳಿ. ಆ ಕಾರಣಕ್ಕೆ ಅಲ್ಲಿ ಜನ ತುಂಬ ಒಳ್ಳೆಯವರು. ಆದರೆ ಅಲ್ಲಿ ಏನು ಗೊತ್ತಾ, ನಿಮಗೆ ಈ ಸುಳ್ಳೇನ ಗ್ರಾಮದಲ್ಲಿ ಭಾಳ ಒಂದು ಸರಳವಾದ ಸಂತ. ಅದು ಪ್ರೀತಿಯಿಂದ ಹೇಳ್ಬಾರ್ದು, ಅದೇನು ಬೇಜಾರದಲ್ಲಿ ಇಲ್ಲ. ಒಳ್ಳೆ ಮಾತಾಡಿದೆ, ಸುಳ್ಳೇಮಗದು ಏನು ಮಾತ್ರಿ ಅಂತಾರೆ. ಒಳ್ಳೆ ಊಟ ಇದೆ, ಸುಳ್ಳೇಮಗದು ಏನು ಊಟ ರೀ ಅಂತ. ಒಳ್ಳೆ ಆ್ಯಕ್ಟ್ ಮಾಡಿದ್ರೆ ಸುಳ್ಳೇಮಗನ ಆ್ಯಕ್ಟಿಂಗೇ ಆಗ್ತದೆ. ಮಳೆ ಬಂದರೆ ಏನು ಮಾಡಿರಿ ಸುಳ್ಳೇಮಗಂದು ಬಂದರೆ ಮಳೆ ಬರಲಿಲ್ಲ ಅಂತ. ನಾನು ಯಾವುದೇ ಕಾರ್ಯಕ್ರಮ ಹೋಗಿದ್ದೆ, ಅಲ್ಲಿ ಹೆಸರು ಕೂಡ ಹಾಗೆ ಕುಂಡಿ ಈಗೆಲ್ಲ ಇಟ್ಕೊಳ್ತಾರೆ. ನಮ್ಮ ಕಡೆ ವಿಚಿತ್ರವಾಗಿ ಬರ್ತಾರೆ. ನನಗೆ ಎಲ್ಲ ಬಾಗಿಲು ಕಟ್ಟಿಗೆ ಹೋಗಬೇಕಿತ್ತು. ಅವರ ಹೆಸರು ಪ್ರೊಫೆಸರ್ ಕುಂಡಿ ಅಂತಿತ್ತು. ಒಂದು ಲೆಟರ್ ಕೊಟ್ಟಿದ್ದರು. ನಾನು ಹೋಗಿದ್ದೆ. ಹೋದ ಕೂಡಲೇ ಒಳಗೆ ಜವಾನ ಇದ್ದ. ಈ ಕುಂಡಿಯಲ್ಲಿ ಅಂತ ಕೇಳಿದೆ. ಅವನಿಗೆ ನಮ್ಮ ಕುಂಡಿ ಇಟ್ಕೊಂಡು ನೀವೇನು ಮಾಡಿದ್ರಿ ಅಂತಂದ್ರೆ, ಇಲ್ಲಲ್ಲಪ್ಪ ಪ್ರೊಫೆಸರ್ ಕುಂಡಿಯಲ್ಲಿ ಇದ್ದಂತೆ. ಹೋಗಿದ್ದಾಗ ಅವರ ಕುಂಡಿನ ದರ್ಶನ ಆಗೋದು. ಈ ಕಡೆ ತಿರುಗಿ ನಾನು ಹೋಗ್ತಾ ಇದ್ರು. ಬರ್ರಿ ಕುಂಡ್ರಿ ಅಂತಂದ್ರು. ಕೂತ್ಕೊಂಡೆ. ನೋಡ್ರಿ, ಇವರು ನಮ್ಮ ಹೆಸರು ಪ್ರೊಫೆಸರು ನಿಮಗೆ ಭಾಷಣ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಹೆಸರೇನು ಕೇಳಿದೆ. ಅವ್ರು ಹೇಳಿದ್ರು ಮಹಾದೇವಪ್ಪ ಮೆಣಸಿನಕಾಯಿ ಅಂತಂದರು. ಅವ್ರ ನಾನು ಹೇಳಿದೆ ಮಹಾದೇವ ಈಶ್ವರನ ಹೆಸರು ಮುಂದೆ ಮೆಣಸಿನಕಾಯಿ ಅಂತ ಯಾಕೆ ಇಟ್ಕೊಂಡ್ರಿ? ಆಗ ಅವ್ನು ಹೇಳ್ತಾನೆ, ಹಿಂದೆ ಇಟ್ಕೊಂಡ್ರೆ ಉರಿಯುತ್ತೆ ಸರ್ ಅಂತ. ಹಾಸ್ಯ ಎಲ್ಲಿದೆ. ಆಮೇಲೆ ಹೋಗಿ ನಾನು ಭಾಷಣ ಕೊಟ್ಟೆ. ಭಾಷಣಕ್ಕೆ ಯಾರು ಒಂದು ಹಾಕೊಂಡು ಬಂದರು. ಸಾಹೇಬ್ರು ಅದ್ರಿಗೆ ಚಲೋ ಮಾಡ್ತಿದ್ರಪ್ಪ, ಯಪ್ಪೋ ಸುಮ್ಮನೆ ಏನು ಸ್ಪೀಚ್ ರೀ ಅಂತಂದರು. ನನಗೆ ಬೇಜಾರಾಯಿತು. ನಾನು ಫಸ್ಟ್ ಟೈಮ್ ನಾನು ಕೇಳೋದು. ಈಗ ಕರೆದ್ಬಿಟ್ಟು ಹಾರ ಹಾಕಿ ಹೋಗ್ಬಿಟ್ಟು ಇದು ಸುಲಭಗಂತ ಅಂತಿರಲ್ಲ, ಇದು ಸರಿ ಇಲ್ಲ. ಅಯ್ಯೋ ಸಾಹೇಬ್ರೆ, ಹೀಗೆ ಬೇಜಾರು ಮಾಡಿಬಿಡ್ರಿ. ನೋಡಿ, ಈರಭದ್ರಪ್ಪನವರು ನಮ್ಮ ಸಂಘದ ಅಧ್ಯಕ್ಷರು, ಅವರು ಕೊಟ್ರೇಶ್ವರಪ್ಪನವರು, ಸರಿ ಒಬ್ಬೊಬ್ಬರು ದೇವರಂತ ಸೊಳ್ಳೆ ಮಕ್ಕಳು ಸರ್. ಅಯ್ಯೋ ನಾನೇ ಭಾಷಾ ವ್ಯತ್ಯಾಸಗಳು ತುಂಬ ಸುಂದರವಾಗಿದೆ ಅಂತ ಹೇಳ್ತಾ, ಕೊನೆಯದಾಗಿ ಬಂಧುಗಳೇ, ಮಕ್ಕಳನ್ನ ನೀವು ಏನೇ ಮಾಡೋದಕ್ಕೆ ಮೊದಲು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಿ, ಒಳ್ಳೆಯ ಕನ್ನಡಿಗರನ್ನಾಗಿ ಮಾಡಿ, ಒಳ್ಳೆಯ ಭಾರತೀಯರನ್ನಾಗಿ ಮಾಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳುತ್ತಾ, ಬಂಧುಗಳೇ, ನಾವೇನೋ ಇದ್ದು ಹೋಗ್ತೇವೆ. ಹಿರಿಯರಿಗೆ ಹೇಳುವ ಮಾತುಗಳು. ನಮ್ಮ ಮಕ್ಕಳಿಗೆ ನಾವು ಎಂತಹ ನಾಡನ್ನು ಬಿಟ್ಟು ಹೋಗ್ಬೇಕು, ನಾವು ಎಂತಹ ನಾಡನ್ನು ಕಟ್ಟಿ ಬಿಟ್ಟು ಹೋಗ್ಬೇಕಂದ್ರೆ, ಯಾವ ನಾಡಿನಲ್ಲಿ ಅಕ್ರಮ ಅನ್ಯಾಯ ಅಧರ್ಮಗಳೇ ಇಲ್ಲವೋ, ಅತ್ಯಾಚಾರ ವ್ಯವಹಾರಗಳಿಲ್ಲವೋ, ನಿರಕ್ಷರ ಕೃಷಿಗಳೇ ಇಲ್ಲವೋ, ಬೇಡುವವರೇ ಇಲ್ಲವೋ, ದುಷ್ಟರೇ ಇಲ್ಲವೋ, ಭಯೋತ್ಪಾದಕರೇ ಇಲ್ಲವೋ, ಬಡವರೇ ಇಲ್ಲವೋ, ದುರುಳರೇ ಇಲ್ಲವೋ, ದುಷ್ಟರೇ ಇಲ್ಲವೋ, ಕೊಲೆ ಪಾತಗಳಿಲ್ಲವೋ, ಅಂತಹ ಸುಭದ್ರ, ಸುಶಿಕ್ಷಿತ, ಸುಸಂಸ್ಕೃತ ನಾಡನ್ನು ಕಟ್ಟಿ ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗೋಣ. ಅದು ನಮ್ಮ ಕೆಲಸ. ನಾವು ಅದನ್ನು ಮಾಡಬೇಕು ಅಂತ ಹೇಳಿ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ ಅಂತ ಹೇಳಿ ಎಲ್ಲರೂ ಸೇರಿ ಕನ್ನಡದ ಕೀರ್ತಿಯನ್ನು ಹೆಚ್ಚಿಸೋಣ, ದೀಪವನ್ನು ಹಚ್ಚಿಸೋಣ, ಕನ್ನಡಾಂಬೆಯನ್ನು ಮೆಚ್ಚಿಸೋಣ. ಕನ್ನಡದ ಗುಡಿಕಾಯೆ, ಗಡಿಕಾಯೆ, ಗಡೆಕಾಯೆ ಯಾವುದಾದ್ರೂ ಎಲ್ಲರೂ ಬಿದ್ದು ಸಾಯ್ ಅಂತ ಹೇಳಿ, ಬಂಧುಗಳೇ, ನಾವು ಕೊನೆಯ ಮಾತು ಅದೇನೆಂದರೆ, ನಮ್ಮ ಕನ್ನಡದ ಅದ್ಭುತವಾದ ಪರಂಪರೆ, ಆ ಇತಿಹಾಸ, ಆ ಚರಿತ್ರೆ, ಆ ಕಲಾ ಪ್ರಾಕಾರಗಳು ಒಂದಲ್ಲ ಎರಡು ಸಾವಿರ. ಇದಕ್ಕೆಲ್ಲ ನಾವು ಮಾಡಬಹುದಾದಂಥ ಒಂದೇ ಒಂದು ಅರ್ಪಣೆ ಎಂದರೆ ಒಂದು ಸಂತೋಷದ ನಗೆಯಿಂದ ಒಂದು ಚಪ್ಪಾಳೆ. ಹೀಗಲ್ಲ,
ಈಗೆಲ್ಲ ನಾನು ಹೇಳ್ತೇನೆ. ನನ್ನ ಯಾರ ಕೇಳಿದ್ರು ಪುತ್ರರೇ, ಪ್ರಕೃತಿ ವಿಕೃತಿ ಸಂಸ್ಕೃತಿ ಏನು ವ್ಯತ್ಯಾಸ? 10 ಶಬ್ದದಲ್ಲಿ ಹೇಳಿ, ಈ ಮಾತು ಹೇಳಿ ಕೊಂಡು ಮುಗಿಸ್ತೇನೆ. ಬಂಧುಗಳೇ, ಭೂಮಿ ಪ್ರಕೃತಿ, ಭೂ ಕೃಷಿ ಸಂಸ್ಕೃತಿ, ಭೂಕಂಪ ವಿಕೃತಿ, ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ. ಆದರೆ ನಂದಾದೀಪ ಆಗುವುದು ಅದು ಸಂಸ್ಕೃತಿ. ನೀರು ಪ್ರಕೃತಿ, ನೆರೆ ವಿಕೃತಿ, ಅದರ ನೀರಾವರಿ ಅದು ಸಂಸ್ಕೃತಿ. ದುಡಿದು ತಿನ್ನುವುದು ಪ್ರಕೃತಿ, ದುಡಿಸಿ ತಿನ್ನುವುದು ವಿಕೃತಿ. ನಾನು ದುಡಿದು ನಿಮಗೆ ತಿನ್ನಿಸೋದು ಅದು ಸಂಸ್ಕೃತಿ. ನನ್ನ ದೇಹ ಪ್ರಕೃತಿ, ದೇಹದೊಳಗಿನ ದಾಹ ಅದು ವಿಕೃತಿ, ದಾಸೋಹ ಅದು ಸಂಸ್ಕೃತಿ. ನನ್ನ ಮುಖ ಪ್ರಕೃತಿ, ಮುಖದ ಮೇಲೆ ಒಂದು ಮಂದಹಾಸ ಸಂಸ್ಕೃತಿ, ಅಟ್ಟಹಾಸ ವಿಕೃತಿ. ನನ್ನ ಕಿವಿ ಪ್ರಕೃತಿ, ಕಿವಿಗೊಂದು ಬೆಂಡೋಲೆ ಅದು ಸಂಸ್ಕೃತಿ, ಅದರ ಇನ್ನೊಬ್ಬರ ವಿಚಾರ ಕದ್ದು ಕೇಳೋದು ಅದು ವಿಕೃತಿ. ನನ್ನ ಮೂಗು ಪ್ರಕೃತಿ, ಮೂಗಿಗೊಂದು ಮೂಗುತಿ ಅದು ಸಂಸ್ಕೃತಿ, ಅದರ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೋರಿಸೋದು ಅದು ವಿಕೃತಿ. ನನ್ನ ಕಾಲು ಪ್ರಕೃತಿ, ಕುಣಿತ ಸಂಸ್ಕೃತಿ, ಒದೆತ ವಿಕೃತಿ. ಅಂತೆ ಕೈಗಳು ಪ್ರಕೃತಿ, ಕೈಯಿಂದ ಮಾಡುವ ಕಪಾಳ ಮೋಕ್ಷ ವಿಕೃತಿ. ಕೈಯಿಂದ ನೀಡುವ ಚಪ್ಪಾಳೆ ನನಗಲ್ಲ, ಕನ್ನಡ ತಾಯಿಗೆ, ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ, ಅಡಿಗೆ ಅದು ಸಂಸ್ಕೃತಿ. ಅಂತಹ ಅತ್ಯುತ್ತಮ ಕನ್ನಡಿಗರು ನಾವಾಗೋಣ, ಅಂತಹ ಒಳ್ಳೆ ಮಾತುಗಳು ಆಡೋಣ ಅಂತ ಹೇಳುತ್ತಾ, ಆಲ್ ಚಿಲ್ಡ್ರನ್ ಯು ಶುಡ್ ಬಿ ದ ಗುಡ್ ಇಂಡಿಯನ್, ಎ ಗ್ರೇಟ್ ಇಂಡಿಯನ್, ಎ ಟ್ರೂ ಇಂಡಿಯನ್, ಎ ಟೋಟಲ್ ಇಂಡಿಯನ್ ಅಂಡ್ ಎ ವಂಡರ್ಫುಲ್ ಇಂಡಿಯನ್. ಅಂತಹ ಭಾರತೀಯರು ಕನ್ನಡಿಗರು ನಾವಾಗೋಣ. ಯಾಕಂದರೆ ಆ ಕನ್ನಡ ಭಾರತ ಜನನೀಯ ದೊಡ್ಡ ಮಕ್ಕಳು ನಾವು. ಎಲ್ಲರಿಗೂ ಜಯವಾಗಲಿ. ಜೈ ಕರ್ನಾಟಕ, ಜೈ ಭಾರತ್. ನಮಸ್ಕಾರ.